ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಬಿ ಆರ್ ಅಂಬೇಡ್ಕರ್ ಜಾತಕವನ್ನು ತಿಳಿಸಲಿಕ್ಕಿದ್ದೇನೆ. ನೋಡಿ, ಪ್ರತಿಯೊಂದು ಜಾತಕದಿಂದಲೂ ನಿಮಗೆ ಕಲಿಯುವುದು ಸುಮಾರಿದೆ. ಈಗ ಅವರು ಹುಟ್ಟಿದ್ದು 14 ಏಪ್ರಿಲ್ 1891. ಓಕೆ, ಬೆಳಿಗ್ಗೆ 6 ಗಂಟೆಗೆ. ಆ್ಯಕ್ಚುಲಿ ಎಸ್ 6 ಗಂಟೆ ತೆಗೆದುಕೊಂಡಿದ್ದೇನೆ. ಕೆಲವೊಂದು ಇದರಲ್ಲಿ 5 ಗಂಟೆ 53 ನಿಮಿಷ ಅಂತೇಳಿ ಇರುತ್ತೆ. ಇರಲಿ, ಇದನ್ನು ನಾನು ನಿಮಗೆ ಒಂದು ವಿವರಣೆ ಕೊಡಲಿಕ್ಕೋಸ್ಕರ ತೆಗೆದುಕೊಂಡಿದ್ದೇನೆ. ಇಲ್ಲಿ ಈಗ ಮೀನ ಲಗ್ನದ ಜಾತಕರು, ಈ ಒಂದು ಕುಂಡಲಿ ನಿಮಗೆ ಚಿರಪರಿಚಿತ ಅಂತ ತಿಳ್ಕೊಂಡಿದ್ದೇನೆ. ಮೀನ ಲಗ್ನದಿಂದ 2ನೇ ಮನೆಯಲ್ಲಿ ಸೂರ್ಯ ಬುಧ, ಅಂದರೆ ಸೂರ್ಯ 6ನೇ ಮನೆ ಅಧಿಪತಿ. ಓಕೆ, ಬುಧ 4 ಮತ್ತು 7ನೇ ಮನೆ ಅಧಿಪತಿ. ಬುಧಾದಿತ್ಯ ಯೋಗವನ್ನು ಉಂಟು ಮಾಡಿದ್ದಾರೆ. ಈ 2ನೇ ಮನೆ ಅನ್ನೋದು ಸಂಸಾರ, ಕುಟುಂಬ. ಹಾಗೆ 3ನೇ ಮನೆಯಲ್ಲಿ ಮಂಗಲ್ ಮತ್ತು ರಾಹು. ಈಗ ಇಲ್ಲಿ ನೋಡಿ, ರಾಹು ಯಾವ ನಕ್ಷತ್ರದಲ್ಲಿದ್ದಾನೆ? ರೋಹಿಣಿ ನಕ್ಷತ್ರದಲ್ಲಿದ್ದಾನೆ. ರೋಹಿಣಿ ವೃಷಭ ರಾಶಿ. ಅದೇ ಚಂದ್ರ ಆರ್ದ್ರ ನಕ್ಷತ್ರದಲ್ಲಿ. ನೋಡಿ, ಚಂದ್ರ ಎಲ್ಲಿದ್ದಾನೆ? 4ನೇ ಮನೆಯಲ್ಲಿ, ಮಿಥುನ ರಾಶಿಯಲ್ಲಿ. 5ನೇ ಮನೆ ಅಧಿಪತಿ. 5 ಯಾವುದಕ್ಕೆ? ಇಂಟೆಲಿಜೆನ್ಸ್. 5 ಮೈಕ್ರೋಸಾಫ್ಟಿಗೆ, 5 ವೈಫೈಗೆ, 5 ದೂರದರ್ಶನಕ್ಕೆ, 5 ಕಂಪ್ಯೂಟರ್ಗೆ. ಇದೆಲ್ಲ 5ನೇ ಮನೆ. 5ನೇ ಮನೆ ಅಧಿಪತಿ ಚಂದ್ರ 4ನೇ ಮನೆಯಲ್ಲಿದ್ದಾನೆ. ಅಂದರೆ 4ನೇ ಮನೆ ನಾಲೆಡ್ಜ್, ಓಂ, ಮಾತಾ, ಇದಕ್ಕೆಲ್ಲ 4ನೇ ಮನೆ. 3ನೇ ಮನೆಯಲ್ಲಿ ರಾಹು ರೋಹಿಣಿ, 4ನೇ ಮನೆ ಚಂದ್ರ ಆರ್ದ್ರ. ಅಂದರೆ ಒಂದು ರೀತಿಯಲ್ಲಿ ಎಕ್ಸ್ಚೇಂಜ್. ಆದರೆ 3ನೇ ಮನೆಯಲ್ಲಿ ಯಾವುದೇ ಗ್ರಹಗಳಿದ್ದರೆ ಅವರು ಯಾರಿಗೂ ಬೇಡದ ಪರ್ಸನ್ ಆಗಿರ್ತಾರೆ ಅಂತ. ಆದರೆ ರಾಹು ಯಾರು? ವೃಷಭ ರಾಶಿಯಲ್ಲಿದ್ದಾನೆ. ವೃಷಭ ರಾಶಿ ಯಾರದ್ದು? ಶುಕ್ರನದ್ದು. ಶುಕ್ರನ ಅಂಶದಲ್ಲಿ ರಾಹು ಶುಕ್ರ ಅಂದರೆ ಡೆಮನ್ ಗುರು, ರಾಕ್ಷಸರ ಗುರು ಶುಕ್ರಾಚಾರ್ಯರದ್ದು. ಆದ್ದರಿಂದ ಇವರು ಒಂದು ರೀತಿಯಲ್ಲಿ ಬಹಳ ಬೇಕಾದವರಾಗಿ, ಎಲ್ಲರಿಗೂ ಬೇಕಾದವರಾಗಿ ಇದ್ದಾರೆ ಅವರು. ಓಕೆ, ಮೂರನೇ ಮನೆಯಲ್ಲಿ ಒಂದು ಗ್ರಹವಿದ್ರೂ ಕೂಡ ಮೈಂಡ್ ಆಕ್ಟಿವ್ ಆಗುತ್ತೆ ಅಂತ ಹೇಳ್ತೇವೆ ನಾವು. ಸೊ ನಾಲೆಡ್ಜಿನ ಮನೆ ಯಾವುದು? 5ನೇ ಮನೆ ನಾಲೆಡ್ಜಿನ ಮನೆ. ಶುಕ್ರನ ಇದರಲ್ಲಿ ಇರೋದ್ರಿಂದ ಅವರು ಒಂದು ರೀತಿಯಲ್ಲಿ ಡಿಪ್ಲೊಮ್ಯಾಟ್ ಅಂತ ಹೇಳಬೇಕು. ಓಕೆ, ಡಿಪ್ಲೊಮ್ಯಾಟ್. ಈಗ ನಾವು ಶನಿ 6ನೇ ಮನೆಯಲ್ಲಿದ್ದಾರೆ. ಶನಿ 6ನೇ ಮನೆ ಯಾವುದು? ಕ್ರಿಯೇಟಿವ್ ಮನೆ.
ಓಕೆ, ಚಾಲೆಂಜಿಂಗ್ ಮನೆ, ಕಾಂಪಿಟೇಟಿವ್ ಮನೆ, ಸರ್ವೀಸಸ್ ಮನೆ. ಸೊ ಅಂಬೇಡ್ಕರು ಜನರಿಗೆ ಸರ್ವೀಸನ್ನು ಕೊಡುವ ಹಾಗೆ. ಇಲ್ಲಿ ಮತ್ತೆ ಬೃಹಸ್ಪತಿ ಮತ್ತು ಕೇತು ನೋಡಿ, 9ನೇ ಮನೆ. 9ನೇ ಮನೆಯಲ್ಲಿ ಕೇತು ಇದ್ದರೆ, ನನ್ನ ದೊಡ್ಡ ಮಗಳ ಜಾತಕದಲ್ಲಿದೆ. ಕೇತು ಸ್ಪಿರಿಚುವಲ್, ಧಾರ್ಮಿಕದ ಮನೆ. ಓಕೆ, ಉದಾರಿ ಪುರುಷರು ಅಂತ ಹೇಳ್ಬೋದು. ಇನ್ನು ಬೃಹಸ್ಪತಿ ಯಾರು, ಎಲ್ಲಿ ಮನೆ ಅಧಿಪತಿ? ಬೃಹಸ್ಪತಿ ಇವರಿಗೆ ಲಗ್ನಾಧಿಪತಿ ಆಗಿ 12ನೇ ಮನೆಯಲ್ಲಿ. ಯಾವುದೇ ಇಲ್ಲಿ ಲಗ್ನಾಧಿಪತಿ 12ನೇ ಮನೆ ಅನ್ನೋದು ಒಂದು ರೀತಿಯಲ್ಲಿ ಉದಾರಿಗಳ ಮನೆ, ಒಂದು ರೀತಿಯಲ್ಲಿ ದಾನ ಧರ್ಮವನ್ನು ಮಾಡುವಂಥ ಮನೆ. 10ನೇ ಮನೆ ಒಂದು ರೀತಿಯಲ್ಲಿ ವೃತ್ತಿಯ ಮನೆ. ಓಕೆ, ಶುಕ್ರ. ಆದರೆ ಇಲ್ಲಿ ನೋಡಲಿಕ್ಕೆ ನೀವು ಜುಪಿಟರ್ 12ನೇ ಮನೆ, ಆದರೆ ಇಲ್ಲಿ ನೋಡಿ ಭಾವಕುಂಡಲಿಯಲ್ಲಿ ಲಾಭದಲ್ಲಿದ್ದಾನೆ 11. ಶುಕ್ರ ಕೂಡ 12ರಲ್ಲಿದ್ದಾನೆ, ಆದರೆ ನಮ್ಮ ಇದರಲ್ಲಿ ಎಷ್ಟಿದೆ ಶುಕ್ರ ನೋಡಿ 12. ಓಕೆ, ಬೃಹಸ್ಪತಿ 11. ಇದನ್ನು ನೀವು ಹೇಳಬೇಕಾ? ಇದನ್ನು ಹೇಗೆ ಹಾಕುವುದು ಅಂತೇಳಿ B/D ನೋಡಿ, ಇಲ್ಲಿ ಬಿ ಯಾವುದು ನಿಮಗೆ ಇಲ್ಲೇ ನೋಡಿ, ಕಸ್ಪ್ ಸಿಗ್ನಿಫಿಕೇಟರ್ಸ್ B/D 1/6, ಚಂದ್ರ 3/5, ಕುಜ 2/8-9, ಮರ್ಕ್ಯುರಿ 1/4-7, ಬೃಹಸ್ಪತಿ 11/1-10, ಶುಕ್ರ 12/2-3, ಶನಿ 5/11-12. ಓಕೆ, ರಾಹು 2, ಕೇತು 8. ಆದರೆ ರಾಹುವಿಗೆ ಹೇಗೆ ನಾವು ಹಾಕುವುದು ಅಂತ ನಿಮಗೆ ಹೇಳಿದ್ದೇನೆ. ರಾಹು ಇಲ್ಲಿ ನೋಡಿ, ಇಲ್ಲಿ 2ನೇ ಮನೆಯಲ್ಲಿದ್ದಾನೆ, ಆದರೆ ಇಲ್ಲಿ ರಾಶಿಯಲ್ಲಿ 3. ರಾಶಿಯನ್ನು ನೋಡಿ ಹಾಕಬೇಕಾಗತ್ತೆ. ಆದರೆ ಗ್ರಹಗಳಿಗೆಲ್ಲ 7 ಗ್ರಹಗಳಿಗೆ ಭಾವಗುಂಡಲಿಯನ್ನು ನೋಡಿ ನೀವು ಹಾಕಬೇಕಾಗತ್ತೆ. ಈಗ ರಾಹುವನ್ನು ನಾವಿಲ್ಲಿ 2/3, ಯಾರ ಮನೆ? ಶುಕ್ರನ ಮನೆ 12, 8 ಹಾಗೆ. ಆಮೇಲೆ ಯಾರ ಜೊತೆಯಲ್ಲಿದೆ? ಮಂಗಲ್ ನೋಡಿ ಭಾವಕುಂಡಲಿಯಲ್ಲಿದ್ದಾನೆ, ಇಲ್ಲ ಅಲ್ಲಿ 8ನೇ ಮನೆ 9 ತಗೊಳ್ಬೇಕು ನೀವು. ಮಂಗಲಿಗೆ ನೀವು 9 ತಗೊಳ್ಬೇಕು. ಇನ್ನು ಶನಿ ದೃಷ್ಟಿ ರಾಹು ಮೇಲಿದೆ ನೋಡಿ, ಶನಿ ಸೂರ್ಯನ ಮನೆಯಲ್ಲಿದ್ದಾನೆ, ಆದರೆ ಇಲ್ಲಿ ಶನಿ ಇಲ್ಲಿದ್ದಾನೆ ಪಂಚಮದಲ್ಲಿ 5. ಭಾವಕುಂಡಲಿ 5. ಆಮೇಲೆ ಸೂರ್ಯ ಶನಿ ಎಷ್ಟು? ಇಲ್ಲಿ 9, 11, 12 ಆಲ್ರೆಡಿ ಶುಕ್ರ ತಗೊಂಡಿದ್ದೇವೆ. ಓಕೆ, ಸೊ 5 ಸೂರ್ಯನ ಮನೆ ಆದ್ದರಿಂದ 6 ಕೂಡ. ಓಕೆ, ಇಲ್ಲಿ ನೋಡಿ 5, 2, 3, 5, 9, 11, 12. ಕೇತು 2/3, 9. ಕೇತುವಿಗೆ ಹೆಚ್ಚು ಇದಿಲ್ಲ. ಕೇತು ಎಲ್ಲಿದ್ದಾನೆ? ಇಲ್ಲಿದ್ದಾನೆ ಕುಜನ ಮನೆಯಲ್ಲಿ 9 ಇದೆ. ಇಲ್ಲಿ ಭಾವಕುಂಡಲಿಯಲ್ಲಿ 1 ಇಲ್ಲ, ಆದ್ದರಿಂದ 9, ದಟ್ಸ್ ಆಲ್. ಕೇತು ಎಂಟು ಇಲ್ಲಿ ನೋಡಿ,
8 ಡಿವೈಡೆಡ್ ಬೈ 9 8 ನೋಡಿ, 8 ಡಿವೈಡ್ ಬೈ 9. 3 ಯಾಕೆ ತಗೋಬೇಕು? ಮಾರ್ಸ್ ನೋಡ್ತಾನೆ, ಇಲ್ಲಿ ಮಂಗಲ್ ನೋಡ್ತಾನೆ ನೋಡಿ. ಆದ್ರಿಂದ ಓಕೆ, ಮಂಗಲ್ ನೋಡ್ತಾನೆ. ಓಕೆ, ಸೊ ಆದ್ರಿಂದ ಇವರಿಗೆ ಈಗ ನಾವು ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂದರೆ ರಾಹುವನ್ನು ತೆಗೆದುಕೋಬೇಕು, ಗುಡ್ ಆ್ಯಂಡ್ ಬ್ಯಾಡ್. ಇಲ್ಲಿ 20% ಪ್ಲಾನೆಟ್, 30% ನಕ್ಷತ್ರ, ಸಬ್ಲಾರ್ಡ್ 50% ಕೊಡ್ತದೆ. 1 2 3 7 9 9 ನೋಡಿ, ಇಲ್ಲಿ ಇಂಟೆಲಿಜೆನ್ಸ್ ವರ್ಕೌಟ್ ಆಗುತ್ತೆ. ರಾಹು ಎಲ್ಲಿದ್ದಾನೋ ಆ ಮನೆಯ ಎಲ್ಲಿರುವವನ್ನು ಅಲಂಕರಿಸ್ತಾನೆ ಅಂತೇಳಿ. ರಾಹು ಮತ್ತೆ ಮಂಗಲ್ ಒಟ್ಟಿಗಿದ್ದಾರೆ. ಕೆಟ್ಟದಲ್ಲಿ ಇದ್ರೆ ಕೆಟ್ಟ ಫಲಗಳನ್ನು ಕೊಡ್ತಾನೆ. 8ನೇ ಮನೆ ಒಳ್ಳೆಯ ಫಲ, ಸೀಕ್ರೆಟ್, ರಿಸರ್ಚ್ ಓರಿಯೆಂಟೆಡ್. ಕೆಟ್ಟ ಫಲ, ಟೆರರಿಸ್ಟ್, ಕಳ್ಳರು, ಇದೆಲ್ಲ ಕೆಟ್ಟ ಫಲ. 12ನೇ ಮನೆ ಉದಾರಿಗಳು. ಗುರು 12ರಲ್ಲಿದ್ದರೂ ಕೂಡ ಫಲವನ್ನು ಕೊಡುವುದು ಭಾವಕುಂಡಲಿ ಪ್ರಕಾರ, ಲಾಭ. ಸೊ ಅದರಿಂದ ಇಲ್ಲಿ ನೋಡಿ, ಚಂದ್ರ 3 ಇದೆ, ಆದರೆ 5 ಇಂಟೆಲಿಜೆನ್ಸ್ ವರ್ಕೌಟ್ ಆಗುತ್ತೆ. ಕಮ್ಯುನಿಕೇಷನಲ್ಲಿ ನೋಡಿ 3, ವೆರಿ ಗುಡ್ ಕಮ್ಯುನಿಕೇಟರ್. ಅವ್ರ ಕೊನೆಯಲ್ಲಿ ಬುಧಾದಶ 67ವರೆಗೆ ಇದ್ದಿತ್ತು ಅವ್ರದ್ದು. ಇಲ್ಲಿ ನೋಡಿ, ನೀವು ದಶ ನೋಡಿ, ಬುಧ ನೋಡಿ 1959ವರೆಗೆ. ಅವರು ಹುಟ್ಟಿದ್ಯಾವುದು? 1891 ಅಂದರೆ 67 ವರ್ಷ ನೋಡಿ. 67 ವರ್ಷವರೆಗೆ ಬುಧ. ಆದರೆ ಐ ಥಿಂಕ್ 65ಕ್ಕೆ ಸತ್ತೋಗಿರ್ಬೇಕು ಅವರು. ರಾಹು ದಶ, ಬೃಹಸ್ಪತಿ ದಶದಲ್ಲಿ ಅವರು, ಈಗ ಇಲ್ಲಿ ನೋಡಿ, ಬೃಹಸ್ಪತಿ ದಶದಲ್ಲಿ ಅವರ ಎಜುಕೇಷನ್ ಚೆನ್ನಾಗಾಗಿದೆ. ಬೃಹಸ್ಪತಿ 11, ಪಬ್ಲಿಕ್ 110, ರಾಹು 2 3 5 8 9 11 12, ಶುಕ್ರ 12/2 3. Education went very well. Then ಶನಿ ದಶ 5/11 12. ಶನಿ 6ನೇ ಮನೆಯಲ್ಲಿದ್ದರೂ ಕೂಡ 5ರ ಇಂಟೆಲಿಜೆನ್ಸ್, ವೈಫೈ ಇಂಥದ್ದೆಲ್ಲ, ಕಂಪ್ಯೂಟರ್. ಶುಕ್ರ 12/2 3, ರಾಹು. ಸೊ ಶನಿ 19 ವರ್ಷ ಅವರನ್ನು ಮೇಲಕ್ಕಂತ. ಯಾಕಂದರೆ 6ನೇ ಮನೆ ಶನಿ ಭಾಳ ಒಳ್ಳೆಯದು ಭಾವಕುಂಡಲಿಯಲ್ಲಿ, ಪಂಚಮದಲ್ಲಿ. ಓಕೆ, ಸೊ ಇಲ್ಲಿ ನೀವು ದಶಾಫಲವನ್ನು ಹೇಳಿದರೂ ಕೂಡ ನಿಮಗೆ ಅದರಲ್ಲಿ ಹೇಳಲಿಕ್ಕೆ ಗೊತ್ತಿರಬೇಕಷ್ಟೇ. ಈಗ ನೆಕ್ಸ್ಟ್ ದಶ ಬುಧ ಪೂರ್ಣ ನೋಡಿಲ್ಲ ಅವರು. ಪ್ರತಿಯೊಬ್ಬರದ್ದು ಅದೇ ರೀತಿಯಲ್ಲಿ ಈ ಯಾವುದೇ ಒಂದು ತಗೊಳ್ಳಿ. ಓಕೆ, ಸಾರಿ ಇದೀಗ ನಾನು ಐ ವಿಲ್ ಟೇಕ್ ಮೈ ಓನ್ ದಶ, ಮೈ ಓನ್ ಕುಂಡಲಿ, ಮೈ ಫ್ಯಾಮಿಲಿ ಮೆಂಬರ್ಸ್. ಇದರಲ್ಲಿ ಸುರೇಂದ್ರ ಉಪಾಧ್ಯ ಇಲ್ಲಿದೆ ನೋಡಿ ಇಲ್ಲಿ
ಬುಧ ಎಲ್ಲಿದ್ದಾನೆ? ಪಂಚಮದಲ್ಲಿದ್ದಾನೆ ನೋಡಿ. ಪಂಚಮ ಇಂಟೆಲಿಜೆನ್ಸ್. ಬುಧ ಇಸ್ ಇಂಟೆಲಿಜೆನ್ಸ್. ಶುಕ್ರ ಒಂದು ರೀತಿಯಲ್ಲಿ ಡಿಪ್ಲೊಮೆಸಿಯನ್ನು ಕೊಡ್ತದೆ. ಆದರೆ ಭಾವಕುಂಡಲಿ ಬುಧ ಎಲ್ಲೋದ? 4ನೇ ಮನೆಗೆ ಹೋದ, ನಾಲೆಡ್ಜಿಗೆ. ಸೂರ್ಯ, ಶನಿ, ಬುಧ, ಬುಧಾದಿತ್ಯ ಯೋಗ. ಅಂದರೆ ಪಂಚಮದಲ್ಲಿದ್ದರೂ ಕೂಡ ಬುಧ 4ನೇ ಮನೆಯಲ್ಲಿ. ಇದು 4ನೇ ಮನೆ ಇದ್ದುದು ಗ್ರಹಗಳೆಲ್ಲ 10ನೇ ಮನೆ ನೋಡ್ತಾ ಇದ್ದಾರೆ. ನಿಮಗೆ ಕೃಷ್ಣಮೂರ್ತಿ ಪದ್ಧತಿ ಹಾಕಬೇಕಾದ್ರೆ ಇಲ್ಲಿ ನೋಡಿ, KP ಸಿಗ್ನಿಫಿಕೇಟರ್ಸ್ ನೋಡಿ. ಇಲ್ಲಿ ಮರ್ಕ್ಯುರಿ 4, 1, 4. ಬೃಹಸ್ಪತಿ ನೋಡಿ ಎಲ್ಲಿದೆ? 11 ನೋಡಿ, ಲಾಭ. 5 ಮತ್ತು 12ರ ಅಧಿಪತಿ ಅಲ್ಲ 7 ಮತ್ತು 10ರ ಅಧಿಪತಿ. ಹಾಗೆ 11ನೇ ಮನೆಯಲ್ಲಿ, ಅಂದರೆ 11ನೇ ಮನೆ ಎಂಬುದು 10ಕ್ಕೆ 2ನೇ ಮನೆ. ವೃತ್ತಿಯಿಂದ ಧನ ನನಗೆ. ಹೌದು, ಕರೆಕ್ಟ್. ಐ ಗಾಟ್ ಮನಿ ಫ್ರಮ್ ಮೈ ಪ್ರೊಫೆಷನ್. ಮೂನ್ ಈಸ್ ಆಲ್ಸೋ 11, ಬಟ್ ರಾಶಿಯಲ್ಲಿ 12ರಲ್ಲಿದೆ ನೋಡಿ. ಮೂನ್ ಈಸ್ ಇನ್ 12th house. ಓಕೆ, ರೋಹಿಣಿ ನಕ್ಷತ್ರ, ನಂದು ರೋಹಿಣಿ ನಕ್ಷತ್ರ. ಆದ್ದರಿಂದ 12ನೇ ಮನೆಯಲ್ಲಿದ್ದ ಚಂದ್ರ ಲಾಭವನ್ನು ಕೊಡುತ್ತಾನೆ. ಆದ್ದರಿಂದ ನಂಗೆ ನಷ್ಟ ಇಲ್ಲ ಅಲ್ಲಿ. ಮಂಗಲ 6 ನೋಡಿ, 7ನೇ ಮನೆಯಲ್ಲಿ ಇದ್ದರೂ ಕೂಡ 6ನೇ ಮನೆಯಲ್ಲಿ ಭಾವ. ಅಂದರೆ ಎದುರುಗಡೆ ಶತ್ರುಗಳು ಇದ್ದಾರೆ, ಆದರೆ ಸವಾರಿ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಶುಕ್ರ 5ನೇ ಮನೆ, ಪಂಚ. ಆಲ್ ಟೈಪ್ಸ್ ಆಫ್ ಆರ್ಟ್ಸ್. ಹಾಡಲು ಗೊತ್ತು, ಡ್ಯಾನ್ಸ್ ಮಾಡಲಿಕ್ಕೂ ಗೊತ್ತು, ಭಾಷಣ ಗೊತ್ತು, ಯಕ್ಷಗಾನ ಗೊತ್ತು, ಕತೆ ಬರೆಯೋದು ಗೊತ್ತು, ಜ್ಯೋತಿಷ್ಯ ಗೊತ್ತು ನೋಡಿ. ಇನ್ ಆಲ್ ಫೀಲ್ಡ್ಸ್ ವೀನಸ್. ರಾಹು 8ನೇ ಮನೆ, ಬಟ್ ರಾಹುವನ್ನು ತಡಿಲಿಕ್ಕೆ ಅಲ್ಲಿ ಮಂಗಲಿದ್ದಾನೆ ಮುಂದ್ಗಡೆ. ರಾಹು ಉಲ್ಟಾ ತಿರುಗೋದ್ರಿಂದ ಮಂಗಲಿನಿಂದಾಗಿ ರಾಹು ಕೆನಾಟ್ ಗಿವ್ ಬ್ಯಾಡ್ ಎಫೆಕ್ಟ್ಸ್. ಸೊ ನೀವು ಇದನ್ನು ನೋಡಿ ಹೇಳುವಂಥ ಪರಿಸ್ಥಿತಿ ಬರಬೇಕು. ಪ್ಲಾನೆಟ್ ಸಿಗ್ನಿಫಿಕೇಟರ್ಸ್ ನೋಡಿ ಹೇಳಬೇಕು. ಕೇತು 2ನೇ ಮನೆ, ಅಂದರೆ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್. I did PhD. So any ಕೊಂಡಲಿ ನೀವು ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಎಕ್ಸ್ಪ್ಲೈನ್. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್.